ಏನ್ರಿ ಯಾರು ಏನು ಹೇಳೋದು ನನ್ನ ಹತ್ರ ರೀ ಒಂದು ನಿಮಿಷ ನಿಮ್ಗೆ ಎಷ್ಟು ಸಲ ಹೇಳಿ ನಾನು ಪ್ರಧಾನಮಂತ್ರಿ ಆಗ್ಬೇಕಂತೀನಿ ನೀವು ನಾನು ಅಲ್ಲಿವರೆಗೂ ಆಸೆ ಈಗ ಹೇಳಿದ್ರಲ್ಲ ಸ್ವಾಮಿಗಳು ಬರೆದಿಟ್ಟಿದ್ದೀನಿ ನಾನು ಯಾಕೆ ಆಗಬಾರ್ದು ನಾನು ಬರೆದಿಟ್ಕೊಂಡಿನಿ ಅದಕ್ಕೆ ಏನ್ ಪ್ರಧಾನಮಂತ್ರಿ ಆಗ್ಬೇಕಂತ ಬರೆದಿಟ್ಕೊಂಡಿನಿ ನೋಡೋಣ ಈಗ ಇದೀನ ಸತ್ಯವಾಗಿ ಹೇಳಿಲ್ಲ ಮತ್ತೆ ಹೇಳಿದ್ನಲ್ಲ ನೋಡಿ ಖರ್ಗೆ ಅವ್ರ ಹತ್ರ ಹೋಗಿ ನಾನು ವೈಯಕ್ತಿಕ ಸ್ವಾರ್ಥ ಮಾತಾಡೋದು ನನಗೇನಷ್ಟು ಸರಿ ಕಾಣಲಿಲ್ಲ. ಐ ಡೋಂಟ್ ಫೀಲ್ ಅವ್ರಿಗೆ ಗೊತ್ತಿಲ್ವಾ ರಾಯರೆಡ್ಡಿಯವ್ರು ಯಾರು ಅಂಥೇಳಿ. ನಾನು ಅವ್ರ ಜೊತೆಗೆ 85ರಿಂದ MLA ಆಗಿದ್ದೀನಿ. ಇರಲಿ, ತಪ್ಪೇನಿದೆ? ವಾಟ್ ಈಸ್ ರಾಂಗ್ ಇನ್ ದಟ್? ನಮ್ಮ ಇಲ್ಲ ಒಂದು ನಿಮಿಷ ರೀ, ಅದು ತಪ್ಪದು, ದಟ್ಸ್ ಎ ರಾಂಗ್. ಸದ್ಯ ಸ್ವಲ್ಪ ರೀ, 25 ವರ್ಷ ಆದರೆ ಸಾಕು, ಎಲ್ಲರೂ ಸಚಿವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹಾಕಿ ಅರ್ಹರಿದ್ದಾರೆ. ಈಗ ಎಲ್ಲರೂ ಆಗ್ಲಿ, ಕೇಳದೇ ಇದ್ರೆ ಮಂತ್ರಿ ಕೊಡಲ್ಲ ಅಂತಲ್ಲಿ ಮಗು ಏನು ಹೇಳಿದ್ರು, ಮಗು ಅನ್ನೋದಿದ್ರು ತಾಯಿ ನಿಜವಾದ ತಾಯಿ ಮಗು ಎಷ್ಟೊತ್ತಿಗೆ ಹಾಲು ಕುಡಿಬೇಕಂತ ಗೊತ್ತಿರ್ತದೆ, ಹತ್ರ ಕೊಡೋದಿಲ್ಲ. ಹಿಂಗಾಗಿ ನಿಜವಾದ ತಾಯಿ ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, ಹೊಸಬ್ರು ಒಂದಿಷ್ಟಾಗಲಿ ಹಿರಿಯರಾಗಲಿ, ಒಟ್ಟಾರೆ ಮುಂದಿನ 2 ವರ್ಷಗಳ ಕಾಲ, ಲೆಟ್ ಮಿ ಆನೆಸ್ಟ್ ಇನ್ ದಿಸ್, ಮುಂದಿನ 2 ವರ್ಷಗಳ ಕಾಲ ಅತ್ಯಂತ ಪರಿಣಾಮಕಾರಿಯಾಗಿ ಜನಪರವಾದಂಥ ಆಡಳಿತವನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಸನ್ಮಾನ್ಯ ಖರ್ಗೆ ಅವ್ರ ಮುಂದೆ ಹೇಳ್ತೇನೆ, ಸಿದ್ದರಾಮಯ್ಯನವ್ರ ಮುಂದೆ ಹೇಳ್ತಾ ಇದ್ದೀನಿ. ವಿ ಹ್ಯಾವ್ ಟು ಗಿವ್ ಬೆಸ್ಟ್ ಗೌರ್ಮೆಂಟ್, ಬೆಸ್ಟ್ ಗವರ್ನೆನ್ಸ್ ಅಂತ ಹೇಳಿದ್ದೇವೆ. ನಿನ್ನೆ ಬಜೆಟ್ ಇದನ್ನೆಲ್ಲ ನಾನು ಮಾನ್ಯ ಮುಖ್ಯಮಂತ್ರಿ ಜೊತೆ ಕೂತು ಏನೇನು ಕೆಲಸಗಳು ಸ್ಟಾರ್ಟ್ ಆಗಬೇಕು ಮೇ ಎಂಡ್ ಒಳಗೆ ಅಂಥೇಳಿ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹೀಗಾಗಿ ಕ್ಯಾನ್ಸರ್ ಹಾಸ್ಪಿಟಲ್ ಕೊಪ್ಪಳಕ್ಕೆ ಮಾಡಿದ್ದೇವೆ. ಇಟ್ಸ್ ನಾಟ್ ಎ ಸ್ಮಾಲ್, ಮೋರ್ ದೆನ್ 100 crores ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅದನ್ನು ಪ್ರಾರಂಭ ಮಾಡಿಸ್ತಾ ಇದ್ದೇವೆ. ನಮ್ಮಲ್ಲಿ ಒಂದಿಷ್ಟು ಇನ್ನೂ ಮೂರನೇ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಗ್ತಾಯಿದೆ ನಮಗೆ. ಈ ದಿವಸ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಏನೂ ಗೊತ್ತಿರಲಿಲ್ಲ. ಈಗ 42 ಕೋಟಿ ಮಷಿನರಿ ಟೆಂಡರ್ ಆಗಿದೆ. ಈಗ ಆಗಿರೋ ಈಗಿರೋ ಬಿಲ್ಡಿಂಗ್ನಾಗ ಅಲ್ಲಿ ಮಷಿನರಿ ಇರಲಿಲ್ಲ ಇಷ್ಟು ದಿವಸ, ಅದಕ್ಕೆ ಯಾರಿಗೂ ಸ್ಕಿಲ್ ಅಂದ್ರೆ ಅಂತ ಗೊತ್ತಿರಲಿಲ್ಲ. 43 crores ಕೊಡಿಸಿದ್ದಾರೆ. ಸೆಕೆಂಡ್ ಸ್ಕಿಲ್ ಡೆವಲಪ್ಮೆಂಟ್ 120 crores ಇವತ್ತೇ ಟೆಂಡರ್ ಆಗಿದೆ ಟುಡೇ, ಎಲ್ಲಿ ಗೊಂಬಿ ಫ್ಯಾಕ್ಟ್ರಿಗೆ. ಥರ್ಡ್ ಒಂದು ಗುನ್ನಾಳ್ ನ್ಯಾಷನಲ್ ಹೈವೇ ಮೇಲೆ ಅದು 125 crores ಆಗ್ತಾಯಿದೆ. ಇದರಿಂದ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಅನುಕೂಲ ಆಗ್ತಾಯಿದೆ. ಶಿಕ್ಷಣ ಸಂಸ್ಥೆಗಳು ಬರ್ತಾ ಇದ್ದಾವೆ. ಇಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲನ್ನು ಕೊಪ್ಪಳಕ್ಕೂ ಕೊಟ್ಟಿದ್ದೇವೆ 35 ಕೋಟಿ ರೂಪಾಯಿದಲ್ಲಿ ಶ್ರಮಿಕರ ಮಕ್ಕಳಿಗೆ. ಮೊನ್ನೆ ಬಜೆಟ್ನಲ್ಲಿ ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದೇವೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮುಂದಿನ 2 ವರ್ಷಗಳ ಒಳ್ಳೆಯ ಕೆಲಸ ಜನಪರವಾಗಿ ಮಾಡ್ತೇವೆ. ಅದು ಡಿಗ್ರಿ ಕಾಲೇಜು ಇಲ್ಲೊಂದು ಕೊಟ್ಟಿದ್ದೇವೆ ಕೊಪ್ಪಳಕ್ಕೆ 33 crores ಅಲ್ಲಿ ಶ್ರಮಿಕರ ಮಕ್ಕಳ ರೆಸಿಡೆನ್ಷಿಯಲ್ ಸ್ಕೂಲ್. ನಮ್ಮಲ್ಲಿ ಒಂದು ಕೊಟ್ಟಿದ್ದೇವೆ. ಯಾರು ಹೇಳಿದ್ರೆ ನಿಮಗೆ? ಕೊಪ್ಪಳದಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಆಗಿದೆ, ಕೊಪ್ಪಳಲ್ಲಿ ಆಗಿದೆಲ್ಲ. ಆಮೇಲೆ ಇಲ್ಲಿ ಒಂದು ಇಲ್ಲಿ ನರ್ಸಿಂಗ್ ಕಾಲೇಜ್ ಐತಿ ಕೊಪ್ಪಳದಾಗ. ಯೂನಿವರ್ಸಿಟಿ